ಶಿಕ್ಷಕರವರು, ಅವರಿಗೆ ನಮ್ಮೆಲ್ಲ ವಂದನೆಗಳನ್ನು ಅರ್ಪಿಸ್ತಾ ಈ ಒಂದು ಸಂದರ್ಭದಲ್ಲಿ ಈಶ್ವರ ರೆಡ್ಡಿ ಅವರು ಒಂದು ಎರಡು ಮಾತಾಡಬೇಕು ಅಂತ ಇಲ್ಲಿ ಎಲ್ಲ ಸಂಘ ಸಂಸ್ಥೆಯವರು, ಎಲ್ಲ ಅಧಿಕಾರಿ ವೃಂದದವರು ಹಾಗೂ ಕಾರ್ಯಕರ್ತರಲ್ಲಿ ಸೇರಿದ್ದೀರಾ. ಇವತ್ತು 2021 ಮೋದಿಜಿಯವರು ಒಂದು ಹೇಳಿದ್ದಾರೆ, 6,000 ಕೋಟಿ ಬಿಟ್ಟಿದ್ದಾರೆ ಏನು ಸ್ಮಾರ್ಟ್ ಮೀಟ್ರ್ ಫಿಟ್ ಮಾಡೋದಕ್ಕೆ. ಆವತ್ತಿಂದ ಸುಮಾರು 4-5 ವರ್ಷಗಳಿಂದ ನಾವು ಹೋರಾಟಗಳು ಮಾಡ್ತಾ ಬಂದಿದ್ದೀವಿ. ಎಲ್ರಿಗೂ ಅರಿವನ್ನು ಮೂಡಿಸ್ತಾ ಇದ್ದೀವಿ, ತಿಳುವಳಿಕೆಯನ್ನು ಕೊಡ್ತಾ ಇದ್ದೀವಿ. ಸುಮಾರು 13 ತಿಂಗಳು ಡೆಲ್ಲಿಯಲ್ಲಿ ಒಂದು ಹೋರಾಟಗಳನ್ನು ಮಾಡಿದ್ದಾರೆ 5 ಸಂಘದವರು. ನಾವು ಕುಂಬಳಕಾಯದಲ್ಲಿ ಸಾಸಿವೆ ಕಾಲದಷ್ಟು ನಾನು ಮಾಡ್ತಾ ಇಲ್ಲ. ಇವತ್ತು ನಿಜವಾಗಿ ಹೇಳಬೇಕಂದ್ರೆ ಎಲ್ಲ ಸಂಘ ಸಮಸ್ಯೆಗಳು, ಅಧಿಕಾರಿ ವೃಂದದವರು, ಏನು ಕಾಂಟ್ರಾಕ್ಟರ್ಸ್ ಇದ್ದಾರೆ, ರೈತಾಪಿ ವರ್ಗದವರು ಎಲ್ಲರೂ ಚುರುಕು ಮುಟ್ಕೊಂಡು ಇವತ್ತು ಈ ಸರ್ಕಾರಕ್ಕೆ ನಾವು ಒಂದು ಪಾಠ ಹೇಳಬೇಕಾಗತ್ತೆ. ಮುಂಬರುವ ದಿನಗಳಲ್ಲಿ ಏನು ಕರೆನ್ಸಿ ಇದ್ದರೆ ನಮ್ಮ ಮೊಬೈಲು ಮಾತಾಡ್ಬೋದು, ಅದೇ ರೀತಿಯಾಗತ್ತೆ. ಸುಮಾರು 4-5 ವರ್ಷಗಳಿಂದ ನಾವು ಬೇರೆ ಬೇರೆ ಕಡೆ ಜಿಲ್ಲೆಯಲ್ಲಾಗಿರ್ಬೋದು, ತಾಲೂಕಲ್ಲಾಗಿರ್ಬೋದು, ಈ ಸಂಘಟನೆ ಮುಖಾಂತರ ನಾವು ಸಂಘ ಸಮಸ್ಯೆಗಳ ಮುಖಾಂತರ ಒಂದು ಇದನ್ನು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಇನ್ನು ಮುಂದೇನೋ ಎಲ್ಲ ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ರೈತಾಪಿ ವರ್ಗದವರು, ಕೃಷಿ ಕಾರ್ಮಿಕರು, ಎಲ್ಲ ಸಂಘಟನೆಗಳು, ಎಲ್ಲ ಪದಾಧಿಕಾರಿಗಳು ಇದಕ್ಕೆ ಬೆಂಬಲ ಸೂಚಿಸಿ ನಾವು ಮುಂದೆ ಬಂದಿಲ್ಲ ಅಂದರೆ ಏನು ಇವತ್ತು ಬ್ರಿಟಿಷರ ಕಾಲ ಅಂತೇಳಿ ನಿಜವಾಗಲೂ 100% ಬ್ರಿಟಿಷರ ಕಾಲ ಬರುತ್ತೆ. ನಾಳೆ ಬೆಳಗ್ಗೆ ಏನು ಇವತ್ತು ಅರ್ಧರಾತ್ರಿಯಲ್ಲಿ ಕರೆಂಟ್ ಹೋಯ್ತು ಅಂದರೆ ಇದೇ ನಾವು ಸೋಮಶೇಖರ್ ಸರ್ಗೆ ಫೋನ್ ಮಾಡಿ, ಸರ್ ಮರಗನಗುಂಟೆಯಲ್ಲಿ ಕರೆಂಟ್ ಇಲ್ಲ 3 ದಿವಸದಿಂದ ಅಂತೇಳಿ ನೈಟ್ 1 ಗಂಟೆಯಲ್ಲಿ ನಾವು ಫೋನ್ ಮಾಡಿ ಅವ್ರ ಮುಖಾಂತರ ಇವ್ರನ್ನ ಲೈನ್ಮ್ಯಾನ್ ಕಳಿಸಿ ಅಲ್ಲಿ ಕರೆಂಟ್ ಕೊಡಿಸಿದ್ದೀವಿ. ಇವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಧನ್ಯವಾದಗಳು ಹೇಳಬೇಕಾಗುತ್ತೆ. ಅದೇ ಟಾಟಾ ಕಂಪ್ನಿಯವರು ಬಂದರೆ ನಿಜವಾಗಲೂ ಏನು ನಾವು ಫೋನ್ ಮಾಡ್ತೀವಿ, ಏನ್ರಿ ನಿಮ್ದು ಕರೆನ್ಸಿ ಇದೆಯಾ, ಇದ್ರೆ ನಿಮ್ಗೆ ಕರೆಂಟು, ಇಲ್ಲ ಅಂದರೆ ಇಲ್ಲ ಅಂಥೇಳಿ ಈ ದಿನಗಳು ಹತ್ತಿರದಲ್ಲೇ ನಾವು ನೋಡ್ತೀವಿ. ಎಲ್ಲ ಸಂಘಟನೆಯವರು ಇವತ್ತು ನಿಜವಾಗಲೂ ಒತ್ತಿ ಹೇಳ್ತಾ ಇದ್ದೀನಿ, ಇದೇ ಅಲ್ಲ, ಇದು ವಾಪಸ್ ತಗೊಳ್ಳೋವರೆಗೂ ನಾವು ಹೋರಾಟಗಳನ್ನು ಬಿಡಬಾರ್ದು. ಒಂದು ಗಟ್ಟಿ ಮೊತ್ತದಲ್ಲಿ ದೊಡ್ಡ